ಸೌಹಾರ್ದ ಸಹಕಾರಿ ವಿಧೇಯಕನ ಕೆಲವು ಬದಲಾವಣೆ ಮಾಡಬೇಕಂತ ನಾನು ಸಲಹೆ ಕೊಡ್ತೀನಿ ಸರ್ಕಾರಕ್ಕೆ. 20% FD ಎಪೆಕ್ಸ್ ಬ್ಯಾಂಕ್ ಆಗಲಿ DC ಬ್ಯಾಂಕ್ ಆಗಿ ಇಕ್ಕಬೇಕಂತ ಏನು ಸರ್ಕಾರದ ಪ್ರಸ್ತಾವನೆ ಇದೆ. ನಾನಂತೀನಿ ಯಾವುದೇ ಒಂದು ಸೌಹಾರ್ದ ಬ್ಯಾಂಕಲ್ಲಿ FD ಇಕ್ಕಬೇಕಾದ್ರೆ ವಿಶ್ವಾಸ ಮೇಲೆ ಇಕ್ತಾರೆ. ಈ ಲಕ್ಷ್ಮಣ್ ಸವದಿಯವ್ರದ್ದೊಂದು ಬ್ಯಾಂಕ್ ಇದೆ, ನಮ್ದೊಂದು ಬ್ಯಾಂಕ್ ಇದೆ, SK ಪಾಟೀಲ್ ಅವ್ರದ್ದೊಂದು ಬ್ಯಾಂಕ್ ಇದೆ, ನಮ್ಮ MR ಪಾಟೀಲ್ ಅವ್ರದ್ದಿದೆ. ಯಾವುದೇ FD ಸೌಹಾರ್ದ ಬ್ಯಾಂಕಲ್ಲಿ ಒಂದು ವಿಶ್ವಾಸ ಮೇಲೆ ಚೇರ್ಮನ್ ಯಾರು ಇರ್ತಾರೆ, ಯತ್ನಾಳವ್ರು ಕೂಡ ಬ್ಯಾಂಕ್ ಇದೆ, ಅವನ ಚೇರ್ಮನ್ ಮೇಲೆ ವಿಶ್ವಾಸಕ್ಕೆ FD ಇಕ್ತಾರೆ. ಅವ್ರಿಗೆ ಇಂಟ್ರೆಸ್ಟ್ ರೇಟ್ ಇದರಲ್ಲಿ ಕಡಿಮೆ ಇರುತ್ತೆ, ಇಂಟ್ರೆಸ್ಟು ಇದರಲ್ಲಿ ಜಾಸ್ತಿ ಇರುತ್ತೆ. ನಂದೇನಿದೆ ಉಲ್ಲೇಖ, ಇದು ಏನು ರಿಜಿಸ್ಟರ್ದೇನು ಅನುಮತಿ ತೊಗೊಂಡು ಏನು ಮಾಡ್ಬೇಕಂತ ಇದ್ದಾರೆ, ಇದನ್ನು ಮಾರ್ಪಾಡು ಮಾಡಬೇಕು, ಬದಲಾಯಿಸ್ಬೇಕು ಅನ್ನೋದು. ಮತ್ತೊಂದಿದು 5 ವರ್ಷಕ್ಕೊಮ್ಮೆ ಎಲ್ಲರೂ ತಮ್ಮ ಅಸೆಟ್ ಆ್ಯಂಡ್ ಲಯಬಿಲಿಟೀಸು ಎಲ್ಲ ಸದಸ್ಯರು ಕೊಡ್ಬೇಕಂತ ಹೇಳಿದೆ. ಅದ್ರದ್ದು ಒಂದು ಹೇಳ್ತೀನಿ ಸರ್, 45,000 ಬ್ಯಾಂಕ್ ಇದೆ, ಒಂದು ಬ್ಯಾಂಕಿಗೆ 15 ನಾಮಿನೇಷನ್ ಮಾಡ್ತಾ ಇದ್ದಿರ್ತಾವೆ ಸರ್. ಅದರಲ್ಲಿ ಸರ್ 6,75,000 ಜನ ಇರ್ತಾರೆ ಸರ್. ಎಲ್ಲಿ AR ಆಫೀಸ್ ಒಂದು ಕಟ್ಟಡ ಇದೆ ಯಾವ ಜಿಲ್ಲೆಯಲ್ಲಿ? ಇಷ್ಟೊಂದು ದಾಖಲಾತಿ 5 ವರ್ಷ ಅಂದ್ರೆ 33,75,000 ಡಾಕ್ಯುಮೆಂಟ್ ರೆಡಿ ಆಗ್ತಾವೆ ಸರ್. ಅದೆಲ್ಲ ಚರ್ಚೆ ಆಗಿ ಇಲ್ಲಿ 1 ವರ್ಷಕ್ಕೆ ಇದ್ದದ್ದು ವಿಧಾನ ಪರಿಷತ್ಗೆ ಹೋಗಿ 5 ವರ್ಷ ಆಗಿ ಬಂದಿದೆ. ಜಿಲ್ಲೆಯಲ್ಲಿ ಈ ವಿಚಾರ ಹೇಳಿ ಅವ್ರು ಎಲ್ಲಿರ್ತಾರೆ, ಇವೊಂದು 2 ಮಾರ್ಪಾಡು ಮಾಡ್ಬೇಕಂತ ನಂದು ವಿನಂತಿ. ಈಗ ವಿಧೇಯಕವನ್ನು ಖಂಡವಾಗಿ ನೆಕ್ಸ್ಟ್ ಸಬ್ಜೆಕ್ಟ್ ತಗೊಳ್ಳಿ. ಬಿಲ್ ಮೇಲೆ ಚರ್ಚೆ ನಿನ್ನೆ ಆಗಿದೆ ಎಲ್ಲ. ಆಯ್ತು ನೀವು ಕೂತ್ಕೊಳ್ಳಿ.